ಯೇಸು ಕ್ರಿಸ್ತನ ಬರೋಣ ಅತಿ ಸಮೀಪದಲ್ಲಿ ಇದೆ ಮತ್ತು ಬೈಬಲ್ ಇದೊಂದು ನಂಬಲರ್ಹವಾದಂಥ ಪುಸ್ತಕ. ಎಲ್ಲರೂ ಕೂಡ ಬೈಬಲ್ ಭಕ್ತರಾಗಿದ್ದರು ಅಥವಾ ಬೈಬಲ್ ನಂಬಿದವರಾಗಿದ್ದರು. ಯಹೂದ್ಯರನ್ನು ನೋಡಿ ಅಷ್ಟೇ ಸಾಕು, ಬೈಬಲ್ ಸತ್ಯ ಅಥವಾ ಬೈಬಲ್ನ ವಾಕ್ಯಗಳು ಸತ್ಯ, ದೇವರ ಮಾತನ್ನು ಕೇಳುವುದಿಲ್ಲ, ರೆಬೆಲಿಯನ್ ಆಗ್ತೀರಿ. ರೆಬೆಲಿಯನ್ ಆಗಿ ದೇವರಿಗೆ ವಿರುದ್ಧವಾಗಿ ನೀವು ವಿಗ್ರಹಾರಾಧನೆ ಮಾಡ್ತೀರಿ. ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಬಹಳ ಸಂಚಿಕೆಗಳಾಗಿ ನಾವು ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ಈ ದಿವಸಗಳಲ್ಲಿ ನಡೆಯುವಂಥ ಘಟನೆಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ಯೇಸು ಕ್ರಿಸ್ತನ ಕಾಲಘಟ್ಟದಲ್ಲಿ ಅಥವಾ ಬರೋಣದ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳು ಹೇಗೆ ವಾಕ್ಯ ಆಧಾರಿತವಾಗಿದೆ ಮತ್ತು ಯೇಸು ಕ್ರಿಸ್ತನ ಬರೋಣಕ್ಕೆ ಆ ಘಟನೆಗಳು ಹೇಗೆ ಸೂಚನೆಯಾಗಿದೆ ಎಂಬುದಾಗಿ ಬಹಳಷ್ಟು ವಿಷಯಗಳನ್ನು ನಾವು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ನಾನು ಕೇಳುವಂಥ ಪ್ರೀತಿಯ ವೀಕ್ಷಕರೇ, ನೀವು ಕೇಳುವುದು ಮಾತ್ರವಲ್ಲ, ನೀವು ಸಿದ್ಧರಾಗೋದು ಮಾತ್ರವಲ್ಲ, ಇತರರಿಗೂ ತಿಳಿಸಿರಿ, ಇತರರಿಗೂ ಇದನ್ನು ಹೇಳಿರಿ. ಯಾಕಂದರೆ ಕ್ರಿಸ್ತನ ಬರೋಣ ಬಹಳ ಹತ್ತಿರದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬರು ಸಿದ್ಧವಾಗುವುದು, ಪ್ರತಿಯೊಬ್ಬರನ್ನು ಸಿದ್ಧ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ಈ ಕಾರ್ಯಕ್ರಮ ಉದ್ದೇಶ ಕ್ರಿಸ್ತನ ಬರೋಣಕ್ಕಾಗಿ ನಾವು ಸಿದ್ಧವಾಗಬೇಕೆಂಬುದಾಗಿ. ಆದ್ದರಿಂದ ನಾನು ಕೇಳುವಂಥ ಪ್ರೀತಿಯ ವೀಕ್ಷಕರೇ, ನಾವು ಸಿದ್ಧವಾಗೋಣ, ಇತರನ್ನು ಸಿದ್ಧಪಡಿಸೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಬ್ರಾಹ್ಮರಿದ್ದಾರೆ. ಯೇಸು ಕ್ರಿಸ್ತ ನಾಮಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ಲಾರ್ಡ್. ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ಬಹಳ ವಿಷಯಗಳನ್ನು ನಾವು ಕಲಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೇಗೆ ಯೇಸು ಕ್ರಿಸ್ತನ ಬರೋಣದ ಕಾಲಘಟ್ಟದಲ್ಲಿ ಲೋಕದಲ್ಲಿ ಆಗುವ ಘಟನೆಗಳು ವಾಕ್ಯ ಆಧಾರಿತವಿದೆ, ಅದು ಯೇಸು ಕ್ರಿಸ್ತನ ಬರೋಣಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ಇವತ್ತು ನಮಗೆ ಯಾವ ವಿಷಯದೊಂದಿಗೆ ಮಾತಾಡ್ತೀರಾ? ಮೊಟ್ಟ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂಥ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಯುಗದ ಸಮಾಪ್ತಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ಕಲಿತಿದ್ದೇವೆ ಅನ್ನುವಂಥದ್ದು ನಿಜ. ಆದರೆ ಇನ್ನೂ ಕೂಡ ಬಹಳಷ್ಟು ಪ್ರವಾದನ ವಾಕ್ಯಗಳು, ಬಹಳಷ್ಟು ಸುಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ಪ್ರವಾದನ ವಿಷಯಗಳು ಸತ್ಯವೇದದಲ್ಲಿ, ಬೈಬಲ್ ಗ್ರಂಥದಲ್ಲಿ ಇನ್ನೂ ಇರುವಂಥದ್ದಾಗಿರ್ತದೆ. ಮತ್ತು ಅವುಗಳನ್ನು ಕೂಡ ನಾವು ನೋಡುವಾಗ ಯೇಸು ಕ್ರಿಸ್ತನ ಬರೋಣ ಅತಿ ಸಮೀಪದಲ್ಲಿ ಇದೆ ಮತ್ತು ಬೈಬಲ್ ಇದೊಂದು ನಂಬಲರ್ಹವಾದಂಥ ಪುಸ್ತಕ ಮತ್ತು ಇದು ದೇವರ ವಾಕ್ಯ ಮತ್ತು ಇದು ಪ್ರವಾದನೆಗಳು ಇರುವಂಥ ಪುಸ್ತಕ ಮತ್ತು ಆ ಪ್ರವಾದನೆಗಳು ನೆರವೇರ್ತಾ ಇದೆ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಕೂಡ ನಮ್ಮ ಈ ಒಂದು ಅಧ್ಯಯನದ ದೃಷ್ಟಿಕೋನದಲ್ಲಿ ಹೇಳಬೇಕು ಅಂತೇಳಿದರೆ, ಯೇಸು ಕ್ರಿಸ್ತನ ಮರಳಿ ಬರೋಣದ ಸಮಯ ಅಥವಾ ಕೊನೆಯ ಕಾಲದ ಕೊನೆಯ ಸಮಯ ಅತ್ಯಂತ ಹತ್ತಿರವಾಗಿದೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಾವು ಇಸ್ರಾಯೇಲ್ ದೇಶದ ಮರಳಿ ಬರುವಿಕೆಯ ಕುರಿತಾಗಿ ಇರುವಂಥ ಕೆಲವೊಂದು ಪ್ರವಾದನಾ ವಿಷಯಗಳನ್ನು ನೋಡುವಂಥದ್ದು. ಇನ್ನು ಮುಂದುವರಿದು ಕೆಲವೊಂದು ಎಪಿಸೋಡ್ಗಳಲ್ಲಿ ಇಸ್ರಾಯೇಲಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಪ್ರವಾದನಾತ್ಮಕ ವಿಷಯಗಳನ್ನು ನೋಡಿಕೊಳ್ಳುವಂಥದ್ದು ಉತ್ತಮ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದನೇ ಮಹಾಯುದ್ಧ ಕಾಲದಲ್ಲಿ ಅಮೇರಿಕಾ ದೇಶವನ್ನು ಆಳ್ತಾ ಇದ್ದಂಥ ರಾಷ್ಟ್ರಪತಿ ಅಥವಾ ಪ್ರೆಸಿಡೆಂಟ್ ವುಡ್ರೋ ವಿಲ್ಸನ್ ಎಂಬಂಥವರು ಬಹಳ ಪ್ರಸಿದ್ಧರಾದಂಥ ವ್ಯಕ್ತಿ. ಮತ್ತು ಅಮೇರಿಕಾದ ಪ್ರೆಸಿಡೆಂಟ್ಗಳಲ್ಲಿ ಅನೇಕರು ದಾರ್ಶನಿಕ ರೀತಿಯ ಒಂದು ಸಿದ್ಧಾಂತ ಉಳ್ಳಂಥವರಾಗಿದ್ದರು. ಅನೇಕರು, ಎಲ್ಲರೂ ಅಂತ ಹೇಳಲಿಕ್ಕೆ ಆಗಲ್ಲ, ಬಹಳ ಪ್ರಸಿದ್ಧರಾದಂಥ ಚಿಂತಕರು ಅಮೇರಿಕಾ ದೇಶವನ್ನು ಆಳಿದ್ದಾರೆ. ಅದರಲ್ಲಿ ಎಲ್ಲರೂ ಕೂಡ ಬೈಬಲ್ ಭಕ್ತರಾಗಿದ್ದರು ಅಥವಾ ಬೈಬಲ್ ನಂಬಿದವರಾಗಿದ್ದರು. ಅದರಲ್ಲಿ ಅಬ್ರಹಾಂ ಲಿಂಕನ್ ಮತ್ತು ಅದು ಅನೇಕರಿದ್ದಾರೆ. ವುಡ್ರೋ ವಿಲ್ಸನ್ ಕೂಡ ಒಬ್ಬ ಒಳ್ಳೆಯ ಚಿಂತಕರಾದಂಥ ವ್ಯಕ್ತಿ ಮತ್ತು ಬೈಬಲ್ ವಾಕ್ಯಗಳನ್ನು ನಂಬಿದ್ದಂಥ ವ್ಯಕ್ತಿ. ಮತ್ತು ಒಂದನೇ ಮಹಾಯುದ್ಧ ಕಾಲದಲ್ಲಿ ಅಮೇರಿಕಾ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ ಎಂಬಂಥದ್ದು ಕೂಡ ಗಮನಾರ್ಹ. ಈಗ ಈ ವುಡ್ರೋ ವಿಲ್ಸನ್ ಹತ್ರ ಒಬ್ಬರು ಕೇಳಿದರು, ಈ ಬೈಬಲ್ ಸತ್ಯ ಅಥವಾ ಇದು ದೇವರ ವಾಕ್ಯ ಅನ್ನುವುದಕ್ಕೆ ಏನಾದರೂ ಒಂದು ಜೀವಂತ ಉದಾಹರಣೆ ನೀವು ಕೊಡ್ತೀರಾ ಎಂಬುದಾಗಿ. ಆಗ ಅವರು ಹೇಳಿದರು, ಹೌದು, ಖಂಡಿತವಾಗಿ ನಿಮಗೆ ಜೀವಂತ ಉದಾಹರಣೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಯಾವುದೂ ಅಲ್ಲ, ಯಹೂದ್ಯರನ್ನು ನೋಡಿದರೆ ಸಾಕು ಅಂತ. ಯಹೂದ್ಯರನ್ನು ನೋಡಿ ಅಷ್ಟೇ ಸಾಕು, ಬೈಬಲ್ ಸತ್ಯ ಅಥವಾ ಬೈಬಲ್ನ ವಾಕ್ಯಗಳು ಸತ್ಯ ಎಂಬಂಥದಕ್ಕೆ ಯಹೂದ್ಯರೇ ಜೀವಂತ ಉದಾಹರಣೆ ಎಂಬುದಾಗಿ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ಹಾಗಾಗಿ ಯಹೂದ್ಯ ಬೈಬಲ್ ಗ್ರಂಥ ಸತ್ಯ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ. ಇನ್ನು ಇಸ್ರಾಯೇಲ್ ದೇಶ ಇವತ್ತೇನು ನೋಡ್ತಾ ಇದ್ದೇವೆ, ಬೈಬಲ್ ಗ್ರಂಥ ಸತ್ಯ ಎಂಬುದಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿ ಇಸ್ರಾಯೇಲ್ ದೇಶ ನೆಲೆ ನಿಂತಿರುವಂಥದ್ದನ್ನು ಅಥವಾ ಸ್ಥಾಪನೆಯಾಗಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕೆಲವೊಂದು ವಾಕ್ಯಗಳನ್ನು ನೋಡಿಕೊಂಡು ಆ ಭಾಗಗಳಿಗೆ ನಾವು ಹೋಗುವಂಥವರಾಗಿರೋಣ. ಯೆಶಾಯನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ ಅದರ 11 ಮತ್ತು 12ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ. ಆ ದಿನದಲ್ಲಿ ಕರ್ತನು ತನ್ನ ಜನಶೇಷವನ್ನು ಬಿಡಿಸಿಕೊಳ್ಳುವುದಕ್ಕೆ 2ನೇ ಸಾರಿ ಕೈ ಹಾಕಿ ಅಶ್ಶೂರ, ಐಗುಪ್ತ, ಪತ್ರೋಸ್, ಕೂಷ್, ಏಲಾಮ್, ಶಿನಾರ್, ಹಮಾತ್, ಸಮುದ್ರದ ಕರಾವಳಿ ಈ ಸ್ಥಳಗಳಲ್ಲಿ ಉಳಿದವರನ್ನು ಬರಮಾಡಿಕೊಳ್ಳುವನು. ಅವನು ಜನಾಂಗಗಳಿಗೆ ಧ್ವಜವನ್ನೆತ್ತಿ ಇಸ್ರಾಯೇಲ್ಯರಲ್ಲಿ ಸೆರೆಗೆ ಒಯ್ಯಲ್ಪಟ್ಟವರನ್ನು, ಯಹೂದ್ಯದಿಂದ ಚದರಿದವರನ್ನು ಭೂಮಿಯ ಚತುರ್ದಿಕ್ಕುಗಳಿಂದಲೂ ಕೂಡಿಸಿಕೊಳ್ಳುವನು. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ನೋಡ್ತೇವೆ, ಆ ದಿನದಲ್ಲಿ ಕರ್ತನು ತನ್ನ ಜನಶೇಷವನ್ನು ಬಿಡಿಸಿಕೊಳ್ಳುವುದಕ್ಕೆ 2ನೇ ಸಾರಿ ಕೈ ಹಾಕಿ. ಇಲ್ಲಿ ನಾವು ನೋಡ್ತೇವೆ 2ನೇ ಸಾರಿ ಕೈ ಹಾಕಿ. ಹಾಗಾದರೆ ಮೊದಲನೇ ಸಾರಿ ಒಂದು ಸಲ ಬಿಡಿಸಿದರು, ಅದು ನಮಗೆ ಪ್ರಸಿದ್ಧವಾದಂಥದ್ದು. ಐಗುಪ್ತ ದೇಶದಿಂದ ಬಿಡಿಸಿದರು. ಅದನ್ನು ನಮಗೆ ಬೈಬಲಿನ ವಿಮೋಚನಾ ಕಾಂಡ ಅಥವಾ ಎಕ್ಸೋಡಸ್ ಆ ಗ್ರಂಥದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಮೊದಲನೇ ಸಾರಿ 400 ವರ್ಷಗಳಷ್ಟು ಅಥವಾ 430 ವರ್ಷಗಳಷ್ಟು ಈಜಿಪ್ಟ್ ದೇಶದಲ್ಲಿ ಇದ್ದಂಥ ಅಥವಾ ಕನ್ನಡದಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂಥ, ಅದರಲ್ಲಿ ಬಹಳಷ್ಟು ಶತಮಾನಗಳು, ಪೂರ್ತಿ 430 ವರ್ಷಗಳು ಅವರು ಗುಲಾಮರಾಗಿರಲಿಲ್ಲ. ಆದರೆ 2 ಶತಮಾನಗಳಿಗಿಂತ ಹೆಚ್ಚು ಕಾಲ ಗುಲಾಮರಾಗಿದ್ದಂಥ ಅವರನ್ನ ಅಲ್ಲಿಂದ ಬಿಡಿಸಿ, ಐಗುಪ್ತದಿಂದ ಬಿಡಿಸಿ ಕೆಂಪು ಸಮುದ್ರದ ಮೂಲಕ ಅವ್ರನ್ನ ದಾಟಿಸಿ ಅವ್ರನ್ನ ಕಾನಾನ್ ದೇಶಕ್ಕೆ ತಂದರು. ಆ ದೇಶವನ್ನು ಅವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟರು. ಅದು ಇಸ್ರಾಯೇಲ್ ಎಂಬ ಹೆಸರಲ್ಲಿ ಬಹಳ ಪ್ರಸಿದ್ಧವಾಯಿತು. ನಂತರ ಅವ್ರನ್ನ ದೇವರಲ್ಲಿಂದ ಹೊರಗೆ ಹಾಕುವಂಥ ವಿಚಾರಗಳು ಕೂಡ ನಡೆಯಿತು. ಅದನ್ನು ನಮಗೆ ಅನೇಕ ಕಾಲಘಟ್ಟಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆ, ಹೇಗೆ ಹೊರಗೆ ಹಾಕಿದರು ಎಂಬಂಥದ್ದು ಕೂಡ ನೋಡಿಕೊಂಡ್ರೆ ಒಳ್ಳೆಯದು. ನಮಗೆ ಧರ್ಮೋಪದೇಶ ಕಾಂಡ ಗ್ರಂಥ ಅದರ 28ನೇ ಅಧ್ಯಾಯ 64ನೇ ವಾಕ್ಯವನ್ನು ಒಮ್ಮೆ ಓದಿಕೊಳ್ಳೋಣ ಮತ್ತು 29ನೇ ಅಧ್ಯಾಯ 28ನೇ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. ಭೂಮಂಡಲದ ಚತುರ್ದಿಕ್ಕುಗಳಲ್ಲಿರುವ ಎಲ್ಲ ಜನಾಂಗಗಳಲ್ಲಿಯೂ ಯೆಹೋವನು ನಿಮ್ಮನ್ನು ಚದುರಿಸುವನು. ಅಲ್ಲಿ ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಮರದ ದೇವರುಗಳನ್ನು, ಕಲ್ಲಿನ ದೇವರುಗಳನ್ನು ಪೂಜಿಸುವಿರಿ. ಸಾಕು. ಇಲ್ಲಿ ನಾವು ನೋಡ್ತೇವೆ, ಭೂಮಂಡಲದ ಚತುರ್ದಿಕ್ಕುಗಳಲ್ಲಿರುವ ಎಲ್ಲ ಜನಾಂಗಗಳಲ್ಲಿಯೂ ಯೆಹೋವನು ನಿಮ್ಮನ್ನು ಚದುರಿಸುವನು. ಹಾಗಾದರೆ ಚದುರಿಸಲ್ಪಟ್ಟಂಥ ಜನರನ್ನು ಕೂಡಿಸುವ ಬಗ್ಗೆ ನಮಗೆ ಯೆಶಾಯ 11 ಮತ್ತು 12ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. 2ನೇ ಸಾರಿ ಕೂಡಿಸುವನಂತ. ಮೊದಲನೇ ಸಾರಿ ಐಗುಪ್ತದಿಂದ ಕೂಡಿಸಿದನು. ಹಾಗಾದರೆ ಇಲ್ಲಿ ಚದುರಿಸಲ್ಪಡುವರು ಎಂಬುದಾಗಿ ದೇವರು ಪ್ರವಾದನೆ ಮಾಡ್ತಾ ಇದ್ದಾರೆ. ಇದು ಧರ್ಮೋಪದೇಶ ಕಾಂಡ. ಅವರು ಇನ್ನೂ ಕೂಡ ವಾಗ್ದಾನದ ಕಾನಾನ್ ಭೂಮಿಗೆ ಪ್ರವೇಶ ಮಾಡಿರಲಿಲ್ಲ. ಐಗುಪ್ತದಿಂದ ಬಿಡಿಸಲ್ಪಟ್ಟಿದ್ದಾರೆ. ಮೋಶೆ ನಾಯಕತ್ವದಲ್ಲಿ ಅವರೀಗ ಆ ಒಂದು ಮೋವಾಬಿನ ಬಯಲು ಪ್ರದೇಶದಲ್ಲಿದ್ದಾರೆ. ಇನ್ನು ಕೆಂಪು ಸಮುದ್ರ ದಾಟಿ ಅವರು ಈಚೆಗೆ ಬಂದಾಯಿತು. ಇಸ್ರಾಯೇಲ್ ದೇಶದ ಆಗಿನ ಗಡಿ ಅಥವಾ ಆಗ ಇನ್ನು ಕಾನಾನ್ ದೇಶದ ಗಡಿಯಲ್ಲಿದ್ದಾರೆ. ಮೋವಾಬ್ ದೇಶದ ಗಡಿಯಲ್ಲಿದ್ದುಕೊಂಡು ಇರುವಂಥ ಸಮಯದಲ್ಲಿ ಮೋಶೆ ಮೂಲಕವಾಗಿ ದೇವರು ತಿಳಿಸುವಂಥ ಅಥವಾ ಮೋಶೆ ಪವಿತ್ರಾತ್ಮನ ಪ್ರೇರಣೆಯಿಂದ ತಿಳಿಸುವಂಥ ಮಾತುಗಳು ಈ ಮಾತುಗಳು. ಏನಂತ ಹೇಳಿದರೆ, ಈ ದೇಶಕ್ಕೆ ಹೋಗ್ತೀರಿ, ಅಲ್ಲಿ ನೀವೇನು ಮಾಡ್ತೀರಿ ಅಂತ ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೀವು ದೇವರ ಮಾತನ್ನು ಕೇಳುವುದಿಲ್ಲ, ರೆಬೆಲಿಯನ್ ಆಗ್ತೀರಿ. ರೆಬೆಲಿಯನ್ ಆಗಿ ದೇವರಿಗೆ ವಿರುದ್ಧವಾಗಿ ನೀವು ವಿಗ್ರಹಾರಾಧನೆ ಮಾಡ್ತೀರಿ ಅಥವಾ ಎಲ್ಲ ರೀತಿಯ ದುಷ್ಕೃತ್ಯಗಳನ್ನು ಮಾಡ್ತೀರಿ. ಯಾಕಂತೇಳಿದರೆ ಇಸ್ರಾಯೇಲರಿಗೆ ದೇವರು ಹೇಳಿದರು ವಿಗ್ರಹಾರಾಧನೆ ಮಾಡಬಾರ್ದು ಎಂಬುದಾಗಿ. ನೀವು ಎಲ್ಲ ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ಪಾಪ ಮಾಡ್ತೀರಿ. ದೇವರು